ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ನನ್ನ ಜೊತೆ ಇದೀಗ ನನ್ನ ಕಲೀಗ್ ಅಶ್ವಿನಿ ದೇವಾಡಿಗ ಜಾಯ್ನ್ ಆಗಿದ್ದಾರೆ. ಅಶ್ವಿನಿ, ಓವರ್ ಟು ಯು. ಥ್ಯಾಂಕ್ ಯು ಪ್ರವೀಣ್. ಮೊದಲ ಸುದ್ದಿಯನ್ನ ಗಮನಿಸ್ತಾ ಹೋಗೋದಾದ್ರೆ, ಬಳ್ಳಾರಿಯಲ್ಲಿ ನಡೆದಿರುವಂತಹ ಈ ಗಲಾಟೆ, ಆ ನಂತರ ಕಲ್ಲು ತೂರಾಟ, ಫೈರಿಂಗ್, ಇದರಿಂದ ಕಾರ್ಯಕರ್ತ ಬಲಿಯಾಗಿರೋದು ಎಲ್ಲದಕ್ಕೂ ಪ್ರಶ್ನೆ ಒಂದಷ್ಟಿದೆ, ಅನುಮಾನಗಳು ಸಾಕಷ್ಟಿದೆ. ಇದೆಲ್ಲದಕ್ಕೂ ಉತ್ತರ ಸಿಗಬೇಕು ಅಂತಂದ್ರೆ ಆ ಗನ್ ಮ್ಯಾನ್ಗಳ ವಿಚಾರಣೆ ಆಗಬೇಕು. ರಾತ್ರಿ ಇಡೀ ವಿಚಾರಣೆಯನ್ನ ನಡೆಸಿದ್ದಾರೆ ಪೊಲೀಸರು ಅನ್ನುವಂತ ಮಾಹಿತಿ ಇದೆ. ರಹಸ್ಯ ಸ್ಥಳದಲ್ಲಿ ಸತೀಶ್ ರೆಡ್ಡಿಯ ಇಬ್ಬರು ಗನ್ ಮ್ಯಾನ್ಗಳಿಗೆ ಪೊಲೀಸರ ಗ್ರಿಲ್. ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ ಗನ್ ಮ್ಯಾನ್ಗಳ ವಿಚಾರಣೆಯನ್ನು ನಡೆಸಿದ್ದಾರೆ ಪೊಲೀಸರು. ಎಸ್ಪಿ ರಂಜಿತ್ ಕುಮಾರ್ ಭಂಡಾರು ಸಮ್ಮುಖದಲ್ಲೇ ವಿಚಾರಣೆ ನಡೆದಿದೆ. ಇಲ್ಲಿ ಶೂಟ್ ಮಾಡಿದ್ ಯಾರು ಅನ್ನೋ ಪ್ರಶ್ನೆಯಿಂದ ಆರಂಭಗೊಂಡು ಈ ಗಲಾಟೆ ಯಾಕಾಯ್ತು, ಶೂಟ್ ಮಾಡುವಂತ ಸಂದರ್ಭ ಬಂದಿದ್ಯಾಕೆ, ನೀವು ಯಾಕೆ ಶೂಟ್ ಮಾಡಿದ್ರಿ, ಮೊದಲು ಯಾವ ಕಡೆಯಿಂದ ಫೈರಿಂಗ್ ಆಯ್ತು, ಆ ಕಡೆಯಿಂದ ಫೈರಿಂಗ್ ಆಯ್ತು ಅನ್ನೋದಾದ್ರೆ ಯಾರು ಮಾಡಿದ್ದು ಫೈರಿಂಗ್, ಇದೆಲ್ಲದರ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿ ವಿಚಾರಣೆ ನಡೆಸಿದ್ದಾರೆ. ಜೊತೆಯಲ್ಲಿ ಈ ಗನ್ ಮ್ಯಾನ್ಗಳ ಗುರಿ ಯಾರ ಕಡೆಗಿತ್ತು, ಇದೆಲ್ಲದರ ಬಗ್ಗೆ ಕೂಡ ಪ್ರಶ್ನೆಯನ್ನ ಕೇಳಿ ವಿಚಾರಣೆ ನಡೆಸಿದ್ದಾರೆ ಪೊಲೀಸರು. ಈ ಶೂಟ್ ಮಾಡಿರುವಂತಹ ವಿಡಿಯೋ ಕೂಡ ಇದೆ, ಆ ವಿಡಿಯೋವನ್ನ ಕೂಡ ತೋರಿಸಿ ಈ ಸಂದರ್ಭದಲ್ಲಿ ಶೂಟ್ ಮಾಡಿದ್ ಯಾರು, ಯಾಕೆ, ಇದೆಲ್ಲದರ ಬಗ್ಗೆ ಪ್ರಶ್ನೆಯನ್ನ ಮಾಡಿದ್ದಾರೆ. ಗನ್ ಮ್ಯಾನ್ಗಳಿಗೆ ವಿಚಾರಣೆ ನಡೆದಿದೆ. ಗನ್ ಮ್ಯಾನ್ಗಳನ್ನ ಈಗ ವಿಚಾರಣೆ ನಡೆಸಿದ್ದಾರೆ ಪೊಲೀಸರು. ಆದ್ರೆ ಬಿಜೆಪಿ ಹೇಳ್ತಾ ಇರೋದು ಈ ಗನ್ ಮ್ಯಾನ್ಗಳನ್ನ ಬಂಧಿಸಬೇಕು ಅನ್ನುವಂತ ಆಗ್ರಹ ಕೇಳಿ ಬರ್ತಾ ಇರೋದು. ಆದ್ರೆ ಸದ್ಯಕ್ಕೆ ವಿಚಾರಣೆಯನ್ನ ನಡೆಸಿದ್ದಾರೆ ಅನ್ನೋ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಈಗಾಗಲೇ ಪೊಲೀಸರು ವಿಚಾರಣೆಯನ್ನ ನಡೆಸಿದ್ದಾರೆ, ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ ಒಂದಷ್ಟು ವಿಡಿಯೋಗಳು ಕೂಡ ಲಭ್ಯ ಆಗಿದೆ. ಆ ವಿಡಿಯೋಗಳನ್ನ ಮುಂದಿಟ್ಟು ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಇನ್ನು ಈ ಬಳ್ಳಾರಿಯ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ 45 ಮಂದಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ ಅವರನ್ನು ವಿಚಾರಣೆ ಕೂಡ ನಡೆಸಿದ್ದಾರೆ. ಅದರಲ್ಲಿ ಒಂದಷ್ಟು ಜನರನ್ನ ವಿಚಾರಣೆ ನಡೆಸಿದ ನಂತರದಲ್ಲಿ ಬಿಟ್ಟು ಕಳಿಸಿದ್ದಾರೆ. ವಿಚಾರಣೆ ಸಂದರ್ಭದಲ್ಲಿ ಮಹತ್ವದ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಪೊಲೀಸರು. ಈ ಘಟನೆಯಲ್ಲಿ ಅವರೇ ಪ್ರತ್ಯಕ್ಷದರ್ಶಿಗಳು, ಅದರ ಜೊತೆಯಲ್ಲಿ ಫೈರಿಂಗ್ ಯಾವ ಕಡೆಯಿಂದ ಆಯಿತು, ಮೊದಲು ಎಲ್ಲಿಂದ ಆಯಿತು, ಯಾಕಾಗಾಯಿತು, ಅಸಲಿ ಉದ್ದೇಶ ಏನಿತ್ತು, ಈಗಾಗಲೇ ಬಿಜೆಪಿ ಮಾಡ್ತಾ ಇರುವಂತಹ ಆರೋಪಗಳು, ಇದೆಲ್ಲದಕ್ಕೂ ಕೂಡ ಒಂದಷ್ಟು ಪೂರಕವಾದಂತಹ ಮಾಹಿತಿಗಳು ಸಿಗುತ್ತಾ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಪೊಲೀಸರು. ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು, ಪ್ರತಿ ದೂರು ಎರಡೂ ಕೂಡ ದಾಖಲಾಗಿದೆ. ಎರಡರ ಬಗ್ಗೆ ಕೂಡ ವಿಚಾರಣೆ ನಡೆಸಬೇಕಾಗಿದೆ. ನಾರಾ ಭರತ್ ರೆಡ್ಡಿ, ಜನಾರ್ದನ್ ರೆಡ್ಡಿ ಟೀಮ್ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ. ಇದು ಉದ್ದೇಶಪೂರ್ವಕವಾಗಿ ಈ ರೀತಿ ಮಾಡಿರೋದು ಅನ್ನುವಂಥ ವಿಚಾರ. ವಾಲ್ಮೀಕಿ ಮಹರ್ಷಿ ಪುತ್ಥಳಿ ಅನಾವರಣ ಮಾಡುವಂಥದ್ದು ಇಷ್ಟ ಇಲ್ಲ, ಹಾಗಾಗಿ ಈ ರೀತಿ ಮಾಡಿದ್ದಾರೆ ಅನ್ನುವಂಥದ್ದು ಭರತ್ ರೆಡ್ಡಿಯ ಆರೋಪ. ಆದರೆ ಜನಾರ್ದನ್ ರೆಡ್ಡಿ ಸಾಲು ಗಂಭೀರ ಆರೋಪಗಳನ್ನು ಭರತ್ ರೆಡ್ಡಿ ವಿರುದ್ಧ ಈಗಾಗಲೇ ಮಾಡಿದ್ದಾರೆ. ಅದಕ್ಕೂ ಕೂಡ ಸಂಬಂಧಪಟ್ಟಂತೆ ಪ್ರತಿ ದೂರು ಕೂಡ ದಾಖಲಾಗಿದೆ. ಆ ದೂರು, ಪ್ರತಿ ದೂರು ಎರಡಕ್ಕೂ ಸಂಬಂಧಪಟ್ಟಂತೆ 45 ಮಂದಿಯನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. 45ರಲ್ಲಿ ಎಲ್ಲರನ್ನೂ ಕೂಡ ವಿಚಾರಣೆ ನಡೆಸಿ ಅದರಲ್ಲಿ ಒಂದಷ್ಟು ಜನರನ್ನ ಬಿಟ್ಟು ಕಳಿಸಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಬಳ್ಳಾರಿಯಲ್ಲಿ ನಡೆದಂತ ಈ ಫೈರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಫೈರಿಂಗ್ ಆದ ನಂತರದಲ್ಲಿ ಒಂದಷ್ಟು ಅನುಮಾನಗಳು, ಪ್ರಶ್ನೆಗಳು ಕಾಡ್ತಾ ಇರೋದು, ಒಂದಷ್ಟು ವಿಡಿಯೋಗಳು ಕೂಡ ಸಿಕ್ಕಿದೆ. ಆದ್ರೆ ಈ ರಾಜಶೇಖರ್ ದೇಹವನ್ನ ಸೀಳಿದಂತ, ಆ ಗುಂಡು ಸಿಡಿದಂತ ಬಂದೂಕ್ ಯಾರದ್ದು ಅನ್ನೋ ಪ್ರಶ್ನೆ, ಗನ್ ಯಾರ್ದದು, ಯಾವ ಗನ್ನಿಗೆ ಸೇರಿದಂತ ಬುಲೆಟ್, ಇದು ಸದ್ಯಕ್ಕಿರೋ ಪ್ರಶ್ನೆ. ಅಸಲಿಗೆ ಜೀವ ತೆಗೆದ ಬಂದೂಕಿನ ಓನರ್ ಆದ್ರೂ ಯಾರು? ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮೆಗಾ ಇನ್ಸೈಡ್ ಸ್ಟೋರಿ ಇದೆ. ರಿಪಬ್ಲಿಕ್ ನಲ್ಲಿ ಬೇರೆಲ್ಲೂ ಇಲ್ಲದ ಮೆಗಾ ಇನ್ಸೈಡ್ ಸ್ಟೋರಿ. ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಉಸಿರು ನಿಲ್ಲಿಸಿದಂತ ಈ ಬುಲೆಟ್ ಇದೆಯಲ್ಲ, ಆ ಬುಲೆಟ್ ಬಂದಂತ ಗನ್ ಯಾವುದು ಅನ್ನುವಂತ ಪ್ರಶ್ನೆ. ಈಗಾಗಲೇ 11 ಗನ್ಗಳನ್ನ ವಶಪಡಿಸಿದ್ದಾರೆ ಪೊಲೀಸರು. ಆದ್ರೆ 12ನೇ ಗನ್, ಇದು 12ನೇ ಗನ್ಗೆ ಸಂಬಂಧಪಟ್ಟಂತ ಎಕ್ಸ್ಕ್ಲೂಸಿವ್ ಸ್ಟೋರಿ. 12ನೇ ಗನ್ನ ಮರ್ಮ ತೆರೆದಿಡ್ತಾ ಇದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ಬಳ್ಳಾರಿ ಬ್ಯಾನರ್ ಗಲಾಟೆಯಲ್ಲಿ ಗುಂಡು ಸಿಡಿದಂತಹ ಗನ್ ಯಾರ್ದು,
11 ಗನ್ಗಳಲ್ಲೂ ಕೂಡ ಹಾಗಾದ್ರೆ ಗುಡ್ಡು ಸಿಡಿಲಿಲ್ವಾ? ಹಾಗಾದ್ರೆ 12ನೇ ಗನ್ನ ಮರ್ಮ ಏನು ಅನ್ನೋ ಪ್ರಶ್ನೆ. ಪೊಲೀಸರು ಈಗಾಗಲೇ 11 ಬಂದೂಕುಗಳನ್ನ ಸೀಸ್ ಮಾಡಿದ್ದಾರೆ. ಆದ್ರೆ ಈ ಬಂದೂಕಿನಿಂದ ಫೈರ್ ಆಗಿಲ್ವಾ ಹಾಗಾದ್ರೆ ಬುಲೆಟ್ಗಳು ಅನ್ನೋ ಪ್ರಶ್ನೆ. ಸ್ಥಳದಲ್ಲಿ 11 ಅಲ್ಲ 12 ಬಂದೂಕುಗಳಿದ್ವಾ ಹಾಗಾದ್ರೆ ಅನ್ನೋ ಒಂದಷ್ಟು ಅನುಮಾನಗಳು ಕೂಡ ಇದೆ. ರಾಜಶೇಖರ್ ದೇಹದಲ್ಲಿ ಸಿಕ್ಕಂತ 12mm ಗುಂಡಿನ ಬಂದೂಕು ಎಲ್ಲಿ ಹಾಗಾದ್ರೆ? 11 ಬಂದೂಕಿನ ಪೈಕಿ 5 ಸತೀಶ್ ರೆಡ್ಡಿಯ ಖಾಸಗಿ ಗನ್ಗಳು. ಈ ಗನ್ಗಳಿಂದಲೂ ಕೂಡ ಫೈರಿಂಗ್ ಆಗಿರೋದು ಅನುಮಾನ ಅಂತ ಹೇಳಲಾಗ್ತಾ ಇದೆ. 12ನೇ ಬಂದೂಕಿನ ಬೆನ್ನು ಬಿದ್ದು ಈಗ ಸತ್ಯ ಶೋಧಿಸ್ತಾ ಇದ್ದಾರೆ ಪೊಲೀಸರು. 11 ಬಂದೂಕುಗಳನ್ನು ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿರೋದು. 11 ಗನ್ಗಳನ್ನು ವಶಕ್ಕೆ ಪಡೆದು ಅದನ್ನು FSLಗೆ ಕಳುಹಿಸಿ ಈಗಾಗಲೇ ಸಿಕ್ಕಿರುವಂಥ ಸ್ಥಳದಲ್ಲಿ ಸಿಕ್ಕಿರುವಂಥ ಬುಲೆಟ್ಸ್ ಅದನ್ನ ಮ್ಯಾಚಿಂಗ್ ಮಾಡುವಂಥ ಪ್ರಕ್ರಿಯೆಗಳು ಕೂಡ ನಡೀತಾ ಇದೆ. ಅಶ್ವಿನಿ, ಏನು ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಗಲಭೆ ನಡೀತು, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತೀವ್ರವಾಗಿ ತನಿಖೆಯನ್ನು ಮಾಡ್ತಿದ್ದಾರೆ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 45 ಜನರ ವಿಚಾರಣೆಯನ್ನು ಪೊಲೀಸರು ಮಾಡಿದ್ದಾರೆ. ಅದರಲ್ಲಿ ಜನಾರ್ದನ್ ರೆಡ್ಡಿ ಕಡೆಯವರು ಇರ್ತಕ್ಕಂಥದ್ದು, ಜೊತೆಗೆ ನಾರಾ ಭರತ್ ರೆಡ್ಡಿ ಅವರ ಕಡೆಯವರು ಕೂಡ ಇರ್ತಕ್ಕಂಥದ್ದು. ಆದರೆ ಈಗ ಸಿಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರ ಒಟ್ಟು ಈ ಪ್ರಕರಣದಲ್ಲಿ 11 ಅಂದರೆ ಆ ಸ್ಥಳದಲ್ಲಿ 11 ಗನ್ಗಳಿದ್ವು. ಆ 11 ಗನ್ಗಳನ್ನು ಸೀಸ್ ಮಾಡಿದ್ದಾರೆ ಪೊಲೀಸರು. ಅದರಲ್ಲಿ 7 ಗನ್ಗಳು ಜನಾರ್ದನ್ ರೆಡ್ಡಿ ಅವರ ಕಡೆಗೆ ಸೇರಿರ್ತಕ್ಕಂಥದ್ದು, ಇನ್ನೂ 4 ಗನ್ಗಳು ನಾರಾ ಭರತ್ ರೆಡ್ಡಿ ಅವರ ಆಪ್ತ ಸತೀಶ್ ರೆಡ್ಡಿ ಅವರ ಗನ್ಮೆನ್ಗಳು, ಅಂದರೆ ಅವರ ಬಾಡಿಗಾರ್ಡ್ಗಳ ಗನ್ಮೆನ್ಗಳು. ಒಟ್ಟು 11 ಗನ್ಗಳನ್ನು ಅಲ್ಲಿ ವಶಕ್ಕೆ ಪಡೆದು ಅಲ್ಲಿರ್ತಕ್ಕಂಥ ಗನ್ಗಳ ಪರಿಶೀಲನೆಯನ್ನು ಮಾಡಿದ್ದಾರೆ, ಬುಲೆಟ್ಗಳ ಪರಿಶೀಲನೆಯನ್ನು ಮಾಡಿದ್ದಾರೆ. ಆ ರಾಜಶೇಖರ್ ದೇಹದಲ್ಲಿ ಹೋಗಿರ್ತಕ್ಕಂಥ ಏನು ಬುಲೆಟ್ ಇದೆ ಅದಕ್ಕೆ ಹೋಲಿಕೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಆದರೆ ಈಗ ಸಿಕ್ಕಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಅಲ್ಲಿದ್ದು 11 ಗನ್ಗಳಲ್ಲ, ಬದಲಿಗೆ 12 ಗನ್ಗಳಿದ್ವು. ಹೊರಭಾಗದಿಂದ ಎಲ್ಲೋ ಬೇರೆ ಭಾಗದಿಂದ ಇನ್ನೊಂದು ಗನ್ನಿಂದ ಶೂಟ್ ಮಾಡಲಾಗಿದೆ ಅನ್ನುವ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಒಂದು ಕಡೆಗೆ ಜನಾರ್ದನ್ ರೆಡ್ಡಿ ಅವರು ಹೇಳ್ತಿದ್ದಾರೆ, ಏನು ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ಗಳಿಂದ ಬುಲೆಟ್ ಹಾರಿ ಆ ವ್ಯಕ್ತಿ ಸತ್ತಿದ್ದಾನೆ ಅಂತ ಹೇಳ್ತಿದ್ದಾರೆ. ಇನ್ನೊಂದು ಕಡೆಗೆ ನಾರಾ ಭರತ್ ರೆಡ್ಡಿ ಅವ್ರ ಕಡೆಯವರು ಹೇಳ್ತಿದ್ದಾರೆ, ಇಲ್ಲ ಜನಾರ್ದನ್ ರೆಡ್ಡಿ ಅವರ ಕಡೆಯಿಂದ ಬುಲೆಟನ್ನು ಹಾರಿಸಿ ಸಾಯಿಸಲಾಗಿದೆ ಅಂತ ಆರೋಪ ಪ್ರತ್ಯಾರೋಪ ಮಾಡ್ತಿದ್ದಾರೆ. ಆದರೆ ಇಂಥ ಸಂದರ್ಭದಲ್ಲಿ ಪೊಲೀಸರು ಈಗ ಸೂಕ್ಷ್ಮವಾಗಿ ಈ ಒಂದು ತನಿಖೆಯನ್ನು ಮಾಡ್ತಿದ್ದಾರೆ. ಯಾಕಾಗಿ ಅಂದರೆ ನಾರಾ ಭರತ್ ರೆಡ್ಡಿ ಅವರ ಕಡೆಯವರು ಬುಲೆಟನ್ನು ಹಾರಿಸಿದ್ರು ಕೂಡ ಅದು ಜನಾರ್ದನ್ ರೆಡ್ಡಿ ಅವರ ಮನೆಯ ಕಡೆ ಹಾರಿಸಿದ್ದಾರೆ. ಆದರೆ ರಾಜಶೇಖರ್ ಸಾವಿಗೀಡಾಗಿದ್ದ ಸ್ಥಳ ಏನಿದೆ ಆ ಗನ್ಮೆನ್ಗಳ ಹಿಂಭಾಗದಲ್ಲಿ ಇರ್ತಕ್ಕಂಥದ್ದು, ಮತ್ತು ಹಿಂಭಾಗದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರಿದ್ದರು. ಆದರೆ ಈ ಭಾಗದಲ್ಲಿ ಅಂದರೆ ಜನಾರ್ದನ್ ರೆಡ್ಡಿ ಅವರ ಮನೆ ಕಡೆಗೆ ಡೈರೆಕ್ಷನಲ್ಲಿ ಗುಂಡು ಹಾರಿಸಿದಾಗ ಹಿಂದಿನವರಿಗೆ ಹೇಗೆ ಗುಂಡು ತಗಲೋಗೋದಕ್ಕೆ ಸಾಧ್ಯ ಅನ್ನೋದು ಈಗಿರ್ತಕ್ಕಂಥ ರೇಣುಕಾರಾಧ್ಯ ಹಾಗೆ ಸಂಪರ್ಕದಲ್ಲಿರಿ. ಮತ್ತೊಂದು ಅಪ್ಡೇಟ್ ಕೂಡ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಲಭ್ಯ ಆಗ್ತಾ ಇದೆ. ಈಗಾಗಲೇ ಈ ಜನಾರ್ದನ್ ರೆಡ್ಡಿ ಮೇಲೆ ಗಂಭೀರವಾದಂಥ ಒಂದಷ್ಟು ಜನಾರ್ದನ್ ರೆಡ್ಡಿ ಆರೋಪವನ್ನ ಮಾಡ್ತಾ ಇರೋದು ನನ್ನ ಮೇಲೆ ಹಲ್ಲೆಗೆ ಯತ್ನ ಮಾಡಲಾಗಿದೆ ಅನ್ನುವಂಥ ವಿಚಾರ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಟ್ಯಾಕ್ಗೆ ಯತ್ನ ನಡೆದಿದೆ. ಹಾಗಾದ್ರೆ ಸೆಕ್ಯೂರಿಟಿ ಟೈಟ್ ಆಗುತ್ತಾ ಅನ್ನೋ ಪ್ರಶ್ನೆ. ರೆಡ್ಡಿ ಹತ್ಯೆಗೆ ಭರತ್ ರೆಡ್ಡಿ ಬೆಂಬಲಿಗರಿಂದ ಯತ್ನ ಮಾಡಲಾಗಿದೆ ಅನ್ನುವಂಥ ಗಂಭೀರವಾದಂಥ ಆರೋಪಗಳನ್ನ ಈಗ ಮಾಡಲಾಗ್ತಾ ಇದೆ. ಜನಾರ್ದನ್ ರೆಡ್ಡಿಗೆ ಹಾಗಾದ್ರೆ Z+ ಸೆಕ್ಯೂರಿಟಿ ಸಿಗುತ್ತಾ ಅನ್ನೋ ಪ್ರಶ್ನೆ ಈಗ ಇರೋದು. ಕೇಂದ್ರೀಯ ಭದ್ರತಾ ಪಡೆ ಸೆಕ್ಯೂರಿಟಿಯನ್ನ ಕೇಳಿದ್ದಾರೆ ಜನಾರ್ದನ್ ರೆಡ್ಡಿ. ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೂ ಕೂಡ ರೆಡ್ಡಿ ಪತ್ರ ಬರೆದಿದ್ದಾರೆ. ಗಲಭೆಯ ಸಂಪೂರ್ಣ ಮಾಹಿತಿಯನ್ನ ಉಲ್ಲೇಖಿಸಿ ಭದ್ರತೆಗಾಗಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಹಾಗಾದ್ರೆ ಜನಾರ್ದನ್ ರೆಡ್ಡಿಗೆ Z+ ಸೆಕ್ಯೂರಿಟಿ ಸಿಗುತ್ತಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳಿದೆ. ತೀವ್ರ ಕುತೂಹಲವನ್ನಂತೂ ಮೂಡಿಸಿದೆ ಈ ಕೇಂದ್ರದ ಮುಂದಿನ ನಿರ್ಧಾರ ಏನಾಗಿರುತ್ತೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗಾಗಲೇ ನನಗೆ ಜೀವ ಬೆದರಿಕೆ ಇದೆ, ಅದರಲ್ಲೂ ಇಂಥ ಯತ್ನಗಳು ನಡೆದಿದೆ. ಈ ಹಿಂದೆಯೂ ಕೂಡ ಒಂದಷ್ಟು ಬಾರಿ ಇಂಥದ್ದೇ ಹೇಳಿಕೆಗಳನ್ನು ಕೊಟ್ಟಿದ್ರು, ಆದರೆ ಈಗ ಯತ್ನವೇ ನಡೆದಿದೆ. ಹಾಗಾಗಿ ನನಗೆ Z+ ಸೆಕ್ಯೂರಿಟಿ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪತ್ರವೊಂದನ್ನು ಬರೆದಿದ್ದಾರೆ. ಅಮಿತ್ ಶಾ ಅವ್ರಿಗೆ ಬರೆದಿರುವಂಥ ಪತ್ರವನ್ನು ಗಮನಿಸ್ತಾ ಇದ್ದೀವಿ. ಹಾಗಾದರೆ Z+ ಸೆಕ್ಯೂರಿಟಿ ಸಿಗುತ್ತಾ ಅನ್ನೋ ಒಂದಷ್ಟು ಪ್ರಶ್ನೆಗಳಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಸುರೇಶ್ ಚೌಹಾಣ್ ಹಾಗೆ ರೇಣುಕಾರಾಧ್ಯ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ರೇಣುಕಾರಾಧ್ಯ, ಈಗ ಜನಾರ್ದನ್ ರೆಡ್ಡಿ ಮೇಲೆ ನಡೆದಿದೆ ಅಂತ ಹೇಳಲಾಗ್ತಾ ಇರುವಂತ ಈ ಹಲ್ಲೆ ಹಾಗೆ ಕೊಲೆ ಯತ್ನ ಏನಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಸೆಕ್ಯೂರಿಟಿ ಟೈಟ್ ಆಗಬೇಕು ಅನ್ನುವಂತ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ಪತ್ರ ಕೂಡ ಬರೆದಿದ್ದಾರೆ. ಹಾಗಾದ್ರೆ Z+ ಸೆಕ್ಯೂರಿಟಿ ಸಿಗುವಂತ ಚಾನ್ಸಸ್ ಎಷ್ಟರ ಮಟ್ಟಿಗಿದೆ, ಇದ್ರ ಬಗ್ಗೆ ಏನ್ ಡೀಟೇಲ್ಸ್ ಇದೆ ರೇಣುಕಾರಾಧ್ಯ?
ಅಶ್ವಿನಿ, ಈ ಒಂದು ಪ್ರಕರಣ ನಡೆದಾಗಿನಿಂದ ಜನಾರ್ದನ್ ರೆಡ್ಡಿ ಅವರು ನೇರವಾಗಿ ಸರ್ಕಾರ ಜೊತೆಗೆ ಪೊಲೀಸ್ ಇಲಾಖೆಯ ವೈಫಲ್ಯವನ್ನ ಎತ್ತಿ ಎತ್ತಿ ತೋರಿಸ್ತಾ ಇದ್ದಾರೆ. ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಈ ಪ್ರಕರಣದಲ್ಲಿ ಶಾಮೀಲಾಗಿದ್ದಾರೆ. ಭರತ್ ರೆಡ್ಡಿ ಮತ್ತೆ ಅವರ ಸಹಚರರು ಜೊತೆಗೆ ಕಾಂಗ್ರೆಸ್ನ ಕಾರ್ಯಕರ್ತರು ಎಲ್ಲರೂ ಕೂಡ ನಮ್ಮ ಮನೆ ಮುಂದೆ ಬರೋದಕ್ಕೆ ಪೊಲೀಸ್ ಸೆಕ್ಯೂರಿಟಿಯನ್ನು ಕೊಟ್ಟು ಕರೆದುಕೊಂಡು ಬರಲಾಗಿದೆ ಅಂತ ವಿಡಿಯೋಗಳನ್ನು ತೋರಿಸುವ ಮೂಲಕ ಜನಾರ್ದನ್ ರೆಡ್ಡಿ ಅವರು ಆರೋಪವನ್ನು ಮಾಡಿದರು. ಅಂದರೆ ರಾಜ್ಯದ ತುಂಬೆಲ್ಲ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ, ಪೊಲೀಸರು ಸರ್ಕಾರ ಹೇಳಿದಂತೆ ಕೇಳ್ತಿದ್ದಾರೆ, ನಮಗೆ ಸರಿಯಾಗಿ ಸೆಕ್ಯೂರಿಟಿ ಕೊಡ್ತಾ ಇಲ್ಲ ಅಂತ ಜನಾರ್ದನ್ ರೆಡ್ಡಿ ಅವರು ಆರೋಪವನ್ನು ಮಾಡಿದರು. ಅದರ ಮುಂದುವರೆದ ಭಾಗವಾಗಿ ಜನಾರ್ದನ್ ರೆಡ್ಡಿ ಅವರು ಈಗ ಕೇಂದ್ರದ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರಿಗೆ ಒಂದು ವಿಸ್ತೃತವಾದ ಪತ್ರವನ್ನು ಬರೆದಿದ್ದಾರೆ. 2 ಪುಟಗಳ ಪತ್ರವನ್ನು ಜನಾರ್ದನ್ ರೆಡ್ಡಿ ಅವರು ಬರೆದಿದ್ದಾರೆ. ಅದರಲ್ಲಿ ಜನಾರ್ದನ್ ರೆಡ್ಡಿ ಅವರು ನೇರವಾಗಿ ಹೇಳಿದ್ದಾರೆ, ನಾನು ಹಿಂದೆ ರಾಜ್ಯದಲ್ಲಿ BJP ಸರ್ಕಾರ ಬರೋದಕ್ಕೆ ಕಾರಣವಾದಂಥ ವಿಶೇಷ ವ್ಯಕ್ತಿ, ನನ್ನ ಜನಪ್ರಿಯತೆ ಇಂದಿಗೂ ಇದೆ. ಆ ಒಂದು ಜನಪ್ರಿಯತೆನ ಕುಗ್ಗಿಸುವಂಥ ಪ್ರಯತ್ನವನ್ನು ರಾಜ್ಯದಲ್ಲಿ ಸರ್ಕಾರ ಮಾಡ್ತಾ ಇದೆ. ಅದರ ಭಾಗವಾಗಿ ಇವೆಲ್ಲ ಕೃತ್ಯಗಳು ನಡೀತಾ ಇದೆ. ಅದರಲ್ಲೂ ವಿಶೇಷವಾಗಿ ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಅವರು ನಮ್ಮ ಮನೆಯ ಮುಂದೆ ಗುಂಪನ್ನು ಕಟ್ಟಿಕೊಂಡು ಬಂದು ರೌಡಿಗಳನ್ನು ಕರೆದುಕೊಂಡು ಬಂದು ಏನು ಒಂದು ಹತ್ಯೆಗೆ ಯತ್ನವನ್ನು ಮಾಡಿದ್ದಾರೆ. ನನಗೆ ಜೀವ ಭಯ ಇದೆ, ಹೀಗಾಗಿ ನನಗೆ ಕೇಂದ್ರೀಯ ಭದ್ರತಾ ಪಡೆಯ ಸೆಕ್ಯೂರಿಟಿಯನ್ನು ಕೊಡಿ ಅಂತ ಜನಾರ್ದನ್ ರೆಡ್ಡಿ ಅವರು ಕೇಳಿದ್ದಾರೆ. ಕೇಂದ್ರೀಯ ಭದ್ರತಾ ಪಡೆ ಅಂದರೆ ದೊಡ್ಡ ದೊಡ್ಡ VIP-ಗಳಿಗೆ ಏನು ಕೊಡ್ತಾ ಇದ್ದಾರೆ, ಝೆಡ್ ಸೆಕ್ಯೂರಿಟಿ ಆಗಿರ್ಬೋದು, Z+ ಸೆಕ್ಯೂರಿಟಿ ಆಗಿರ್ಬೋದು, ಈ ಮಾದರಿಯ ಸೆಕ್ಯೂರಿಟಿಯನ್ನು ನನಗೆ ಕೊಡಬೇಕು ಅಂತ ಜನಾರ್ದನ್ ರೆಡ್ಡಿ ಅವರು ಆಗ್ರಹವನ್ನು ಮಾಡಿರ್ತಕ್ಕಂಥದ್ದು. ಕೇಂದ್ರ ಸರ್ಕಾರ ಯಾವ ರೀತಿಯಾಗಿ ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಅಶ್ವಿನಿ. ಆಲ್ ರೈಟ್, ರೇಣುಕಾರಾಧ್ಯ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಬಳ್ಳಾರಿಯಲ್ಲಿ ಅಸಲಿ ಆಟ ಈಗ ಶುರು ಆದಂತಿದೆ. ಯಾಕಂದ್ರೆ ಇಷ್ಟು ವರ್ಷಗಳ ಮಧ್ಯದಲ್ಲೂ ಕೂಡ ಯಾವತ್ತೂ ಕೂಡ ರೆಡ್ಡಿ ಬ್ರದರ್ಸ್ ಬಗ್ಗೆ ಮಾತು ಬಂದಂತಹ ಸಂದರ್ಭದಲ್ಲಿ ಯಾವುದೇ ಪಕ್ಷದಲ್ಲಿದ್ರೂ ಕೂಡ ರೆಡ್ಡಿ ಸಹೋದರರು ಒಬ್ಬರನ್ನೊಬ್ರು ಬಿಟ್ಕೊಡೋದಿಲ್ಲ ಅನ್ನುವಂಥ ಮಾತುಗಳಿದ್ವು. ಅದು ಈಗ ನಿಜ ಆಗಿದೆ. ಹಿಂಸಾಚಾರ ನಡೆದ ಬಳಿಕ ರೆಡ್ಡಿ ಸಹೋದರರು ಒಂದಾಗಿದ್ದಾರೆ. ನಾನೊಂದು ತೀರಾ ನೀನೊಂದು ತೀರಾ ಅಂತ ಇದ್ದವರು ಎಲ್ಲರೂ ಕೂಡ ಕ್ಲೋಸ್. ಜನಾರ್ದನ್ ರೆಡ್ಡಿ, ಕರುಣಾಕರ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದಾರೆ. 2008ರ ವೇಳೆ ಇಡೀ ರಾಜ್ಯ ರಾಜಕಾರಣದಲ್ಲಿ ರೆಡ್ಡಿ ಹವಾ ಇತ್ತು. ರೆಡ್ಡಿ ಸಹೋದರರನ್ನ ಸೋಲಿಸುವಂಥ ನಿಟ್ಟಿನಲ್ಲಿ ಯೋಚನೆ ಕೂಡ ಮಾಡುವಂಥ ಪ್ರಯತ್ನಗಳು ನಡೀತಾ ಇರಲಿಲ್ಲ. ಆ ನಂತರದಲ್ಲಿ ರಾಜಕೀಯ ಭಿನ್ನಾಭಿಪ್ರಾಯಗಳಾದವು, ದೂರ ಆದರು. ಆದರೆ ಈಗ ಎಲ್ಲರೂ ಕೂಡ ಒಂದಾಗಿದ್ದಾರೆ. ಈ ರೆಡ್ಡಿ ಬ್ರದರ್ಸ್ ಎಲ್ಲರೂ ಕೂಡ ಒಂದಾದ್ರು. ಅದಕ್ಕೂ ಸ್ವಲ್ಪ ದಿನ ಮುಂಚಿತವಾಗಿ ಗಮನಿಸೋದಾದ್ರೆ ಶ್ರೀರಾಮುಲು ಹಾಗೂ ಜನಾರ್ದನ್ ರೆಡ್ಡಿ ಇಬ್ರು ಕೂಡ ಒಂದಾದ್ರು. ಈಗ ಶ್ರೀರಾಮುಲು BJP ಕಾರ್ಯಕರ್ತರಿಗೆ ಸಂದೇಶವನ್ನ ಕೊಟ್ಟಿದ್ದಾರೆ. ಬಳ್ಳಾರಿಯಲ್ಲಿ ಇನ್ಮುಂದೆ ಹಳೆ ರಾಜಕೀಯ ಮಾಡೋಣ ಅಂತ ಹೇಳಿದ್ದಾರೆ. ಯಾರಿಗೂ ಮುನಿಸಿಲ್ಲ, ಮತ್ತೆ BJPಯನ್ನ ಬೆಳೆಸೋಣ ಅನ್ನುವಂಥ ಮಾತನಾಡಿದ್ದಾರೆ ಶ್ರೀರಾಮುಲು. ದೂರ ಆಗಿದ್ರಿಂದಲೇ ಈ ರೆಡ್ಡಿ ಬ್ರದರ್ಸ್ ಅರುಣ ಮತ್ತೆ ರಾಮುಲುಗೆ ಸೋಲಾಯಿತು ಅನ್ನುವಂಥದ್ದನ್ನ ಮನಗಂಡಿದ್ದಾರೆ. ಅದರ ನಂತರದಲ್ಲಿ ಎಲ್ಲರೂ ಕೂಡ ನಾವು ಒಂದಾಗಿರಬೇಕು, ಒಗ್ಗಟ್ಟಾಗಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಂದೇಶವನ್ನು ಈಗ ಶ್ರೀರಾಮುಲು ಕೊಟ್ಟಿರೋದು. ಈ ರಾಜಕೀಯ ಹಿನ್ನಡೆಯಿಂದ ಎಲ್ಲರೂ ಕೂಡ ದೂರ ಆದರೂ ಆ ನಂತರದಲ್ಲಿ ಬದಲಾದಂಥ ರಾಜಕೀಯ ಪರಿಸ್ಥಿತಿ, ಜೊತೆಯಲ್ಲಿ ಪಕ್ಷಗಳು ಬದಲಾದವು, ಇದೆಲ್ಲವೂ ಕೂಡ ನಡೆಯಿತು. ಆದರೆ ಈಗ ನಾವೆಲ್ಲರೂ ಒಂದೇ ಅನ್ನುವಂಥ ಒಗ್ಗಟ್ಟಿನ ಮಂತ್ರವನ್ನು ಶ್ರೀರಾಮುಲು ಜಪಿಸಿರೋದು. ಈಗಾಗಲೇ ರೆಡ್ಡಿ ವರ್ಸಸ್ ರೆಡ್ಡಿ ನಡೀತಾನೆ ಇದೆ. ಆ ಗಲಾಟೆ, ಅದರ ಜೊತೆಯಲ್ಲಿ ಅವರ ಒಂದಷ್ಟು ಮಾತುಗಳು ಕೇಳಿ ಬರ್ತಾನೆ ಇದೆ. ಆದರೆ ಇದರ ನಡುವಿನಲ್ಲಿ ಜನಾರ್ದನ್ ರೆಡ್ಡಿ ಪರವಾಗಿ BJP ನಾಯಕರೆಲ್ಲರೂ ಕೂಡ ನಿಂತರು. ಅದರ ಜೊತೆಯಲ್ಲಿ ಅನೇಕ ನಾಯಕರು ಕೂಡ ಆಗಮಿಸಿದ್ರು. ಈಗ ನಾರಾ ಭರತ್ ರೆಡ್ಡಿ ಪರವಾಗಿ ಕಾಂಗ್ರೆಸ್ ನಾಯಕರು ನಿಲ್ತಾ ಇದ್ದಾರೆ. ಅದರಲ್ಲೂ ಹೈಕಮಾಂಡ್ ಮಟ್ಟಕ್ಕೆ ತಲುಪಿದ ಈ ಬ್ಯಾನರ್ ಬಡಿದಾಟ ನಿನ್ನೆಯೂ ಕೂಡ ಕರೆ ಮಾಡಿ ಸುರ್ಜೇವಾಲಾ ನಾರಾ ಭರತ್ ರೆಡ್ಡಿಯ ಜೊತೆ ಮಾತಾಡಿದ್ರು. ಒಂದಷ್ಟು ಸೂಚನೆಯನ್ನ ಕೂಡ ಕೊಟ್ಟರು. ಆ ಸೂಚನೆಯ ನಂತರದಲ್ಲಿ ಈಗ ನಾರಾ ಭರತ್ ರೆಡ್ಡಿ ಬೆನ್ನಿಗೆ ನಿಂತಿದ್ದಾರೆ ಹೈಕಮಾಂಡ್ ನಾಯಕರು. ನಾರಾ ಭರತ್ ರೆಡ್ಡಿ ಕರೆ ಮಾಡಿ ಧೈರ್ಯ ತುಂಬಿದ್ದಾರೆ ಖರ್ಗೆ ಹಾಗೂ ಸುರ್ಜೇವಾಲಾ ಅನ್ನೋ ಮಾಹಿತಿ. ನಿಮ್ಮ ಹಿಂದೆ ನಾವಿದ್ದೇವೆ, ಆದರೆ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳೋ ಮೊದಲು, ಯಾವುದೇ ಹೇಳಿಕೆಗಳನ್ನು ಕೊಡೋ ಮೊದಲು ಹಿರಿಯರ ಜೊತೆ ಒಂದಷ್ಟು ಮಾತುಕತೆಯನ್ನು ನಡೆಸಿ ಆ ನಂತರದಲ್ಲಿ ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ಳಿ, ಮುಂದಿನ ಹೆಜ್ಜೆಯನ್ನು ಇಡಿ ಅನ್ನುವಂಥ ಸೂಚನೆಯನ್ನು ಕೂಡ ಈ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ಇದೆಲ್ಲವೂ ಒಂದು ಕಡೆ ಆದರೆ ಮತ್ತೊಂದು ಕಡೆಯಲ್ಲಿ
ಬಳ್ಳಾರಿ ಉಸ್ತುವಾರಿ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಖಾನ್ ಹಾಗೆ ನಾರಾ ಭರತ್ ರೆಡ್ಡಿ ಸಿಎಂ ಅವರನ್ನ ಭೇಟಿಯಾಗಿ ಘಟನೆಯ ಇಂಚಿಂಚು ಮಾಹಿತಿಯನ್ನ ಕೂಡ ವಿವರಿಸಿದ್ದಾರೆ. ಜೊತೆಗೆ ಸಿಎಂ ಕೂಡ ಈ ಸಂದರ್ಭದಲ್ಲಿ ಏನೇ ಆದರೂ ಕೂಡ ನಾವಿದ್ದೇವೆ ಅನ್ನುವಂಥ ಒಂದಷ್ಟು ಅಭಯವನ್ನ ಕೂಡ ನೀಡಿದ್ದಾರೆ ಅನ್ನುವಂಥ ಮಾಹಿತಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಚೌಹಾಣ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸುರೇಶ್, ಒಂದು ಕಡೆಯಲ್ಲಿ ಬಿಜೆಪಿ ನಾಯಕರೆಲ್ಲರೂ ಕೂಡ ಜನಾರ್ದನ ರೆಡ್ಡಿ ಪರವಾಗಿ ಬಹಳ ಒಗ್ಗಟ್ಟಿನಿಂದ ನಿಂತಿದ್ದನ್ನ ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ಗೆ ತೀವ್ರ ಮುಜುಗರ ಆಯಿತು. ಆ ಮುಜುಗರದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಒಂದಷ್ಟು ಪ್ರಯತ್ನಗಳಾಯಿತು. ಆ ಪ್ರಯತ್ನಗಳಿಂದ ಮತ್ತಷ್ಟು ಮುಜುಗರಗಳಾಯಿತು. ಈಗ ಇಡೀ ಕಾಂಗ್ರೆಸ್ ನಾಯಕರು ನಾರಾ ಭರತ್ ರೆಡ್ಡಿಯ ಪರವಾಗಿ ನಿಂತಿದ್ದೇವೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಇವತ್ತಿನ ಚಿತ್ರಣವನ್ನ ಗಮನಿಸಿದ್ರೆ ಯಾವ ರೀತಿ ಬದಲಾಗಬಹುದು, ಈ ಒಂದಷ್ಟು ಸಿನಾರಿಯೋಸ್ ಏನಿದೆ ಅದು ಯಾವ ರೀತಿ ಬದಲಾವಣೆಗಳನ್ನ ಕಾಣಬಹುದು ಅನ್ನುವಂಥ ಪ್ರಶ್ನೆ ಸದ್ಯಕ್ಕಿರೋ ಸುರೇಶ್. ಖಂಡಿತ ಅಶ್ವಿನಿ, ಏನು ಈಗಾಗಲೇ ಆ ಬಳ್ಳಾರಿಯ ಬ್ಯಾನರ್ ಬಡಿದಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕೂಡ ಚರ್ಚೆ ಆಗಿರ್ತಕ್ಕಂಥದ್ದು. ವಿಶೇಷವಾಗಿ ನಾರಾ ಭರತ್ ರೆಡ್ಡಿ ಅವರ ಪರವಾಗಿ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ಸೇರಿದಂತೆ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ನಿಂತಿರ್ತಕ್ಕಂಥದ್ದು. ನೀವೇನೇ ಕೂಡ ತೀರ್ಮಾನ ತಗೋಬೇಕಾದ್ರೆ ಅದನ್ನು ಹಿರಿಯರ ಜೊತೆ ಚರ್ಚೆ ಮಾಡಿ ತೀರ್ಮಾನವನ್ನು ತಗೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದರ ಜೊತೆಗೆ ಬಹಳ ಪ್ರಮುಖವಾದಂಥ ಅಂಶವನ್ನು ಅವರು ಹೇಳಿರ್ತಕ್ಕಂಥದ್ದು ಏನಂತ ಹೇಳಿದ್ರೆ, ನಿನ್ನೆ ಸಾಯಂಕಾಲ ಬಳ್ಳಾರಿ ಜಿಲ್ಲೆಯ ಸಂಡೂರಿನ ತೋರಣಗಲ್ ವಿಮಾನ ನಿಲ್ದಾಣಕ್ಕೆ ಬಂದಂಥ ಸಂದರ್ಭದಲ್ಲಿ ಬಳ್ಳಾರಿ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಅವರನ್ನ ಮತ್ತು ಭರತ್ ರೆಡ್ಡಿ ಅವರಿಬ್ಬರು ಕೂಡ ಹೋಗಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗ್ತಾರೆ. ಭೇಟಿಯಾದಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ದುಡುಕಿ ನಿರ್ಧಾರವನ್ನು ಮಾಡಬೇಡಿ, ಸಾಕಷ್ಟು ಕೂಲಾಗಿರಿ ಅಂತಕ್ಕಂತಹ ವಿಚಾರವನ್ನು ಹೇಳಿರ್ತಕ್ಕಂಥದ್ದು. ಹಾಗಾಗಿ ಸದ್ಯ ಹೈಕಮಾಂಡ್ ಆಗಿರ್ಬೋದು, ರಾಜ್ಯದ ಕಾಂಗ್ರೆಸ್ ನಾಯಕರಾಗಿರ್ಬೋದು, ಸದ್ಯ ಭರತ್ ರೆಡ್ಡಿಯ ಪರವಾಗಿ ಇವತ್ತು ನಿಂತಿರ್ತಕ್ಕಂಥದ್ದು. ಅದರ ಜೊತೆಗೆ ಬಿಜೆಪಿಯ ನಾಯಕರು ಕೂಡ ಜನಾರ್ದನ ರೆಡ್ಡಿ ಪರ ನಿಂತಿರ್ತಕ್ಕಂಥದ್ದು. ಅದು ಸಹಜವಾಗಿ ಅವರವರ. ಆಲ್ರೈಟ್ ಸುರೇಶ್, ಥ್ಯಾಂಕ್ ಯು. ಡೀಟೇಲ್ಸ್ಗೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಹಿಂದೂ ಮಹಿಳೆಯನ್ನ ಹತ್ಯೆಗೈದಿದ್ದಂತ ಈ ಆರೋಪಿ ರಫೀಕ್ ನೇಣಿಗೆ ಶರಣಾಗಿದ್ದಾರೆ. ಮದುವೆಗೆ ಒಪ್ಪಿಲ್ಲ ಅನ್ನುವಂತಹ ಕಾರಣಕ್ಕೆ ಆಕೆಯ ಕತ್ತನ್ನ ಸೀಳಿದ, ಚಾಕು ಇರಿದು ಕೊಲೆ ಮಾಡಿದ್ದ. ಈಗ ರಫೀಕ್ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಯಾವಾಗ ಪೊಲೀಸರು ಹುಡುಕಾಟವನ್ನ ನಡೆಸೋದಕ್ಕೆ ಆರಂಭ ಮಾಡಿದ್ರು ಆತನು ಕೂಡ ಹೆದರ್ಕೊಂಡು ಈಗ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಹಿಂದೂ ಮಹಿಳೆಯ ಹತ್ಯೆಗೈದಿದ್ದ ಈ ಆರೋಪಿ ಆತ ಈಗ ನೇಣಿಗೆ ಶರಣಾಗಿರೋದು. ನಿನ್ನೆ ಮಹಿಳೆಯ ಕತ್ತು ಸೀಳಿ ಹತ್ಯೆ ಮಾಡಿದ್ದ. ಆ ನಂತರದಲ್ಲಿ ಆತನನ್ನ ಬಂಧಿಸಬೇಕು ಅನ್ನುವಂಥ ಆಗ್ರಹಗಳು ಕೂಡ ಕೇಳಿ ಬಂದು ಪೊಲೀಸರು ಕೂಡ ಆತನನ್ನ ಹುಡುಕೋದಕ್ಕೆ ತಂಡಗಳನ್ನ ರೆಡಿ ಮಾಡಿಕೊಂಡ್ರು. ಈಗ ಆತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರೋದು. ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಯಿತು. ಅದರ ಜೊತೆಯಲ್ಲಿ ಯಲ್ಲಾಪುರ ಬಂದ್ಗೂ ಕೂಡ ಇವತ್ತು ಕರೆಯನ್ನ ನೀಡಿದ್ರು. ಎಲ್ಲ ಬೆಳವಣಿಗೆಗಳನ್ನ ಗಮನಿಸಿದಂಥ ರಫೀಕ್ ಈಗ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ರಂಜಿತಾ ಹತ್ಯೆ ಸಾಕಷ್ಟು ದೊಡ್ಡ ವಿವಾದವನ್ನ ಸೃಷ್ಟಿ ಮಾಡಿತ್ತು. ಈ ಹತ್ಯೆ ಮಾಡಿದಂಥವನನ್ನ ತಕ್ಷಣ ಬಂಧಿಸಬೇಕು, ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದನ್ನ ಹಿಂದೂಪರ ಸಂಘಟನೆಗಳು ಕೂಡ ಕೇಳ್ಕೊಂಡಿದ್ವು, ಆಗ್ರಹ ಮಾಡಿದ್ವು. ಮಾಡದೇ ಇದ್ರೆ ಯಲ್ಲಾಪುರ ಬಂದ್ಗೆ ಕರೆ ನೀಡಲಾಗಿತ್ತು. ಆ ನಿಟ್ಟಿನಲ್ಲಿ ಇವತ್ತು ಯಲ್ಲಾಪುರ ಬಂದ್ಗೂ ಕೂಡ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿತ್ತು. ಇದ್ರ ಮಧ್ಯದಲ್ಲಿ ನಡೆದಿರುವಂತಹ ಬೆಳವಣಿಗೆ ಅಂತಂದ್ರೆ ಆರೋಪಿ ರಫೀಕ್ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಅನ್ನೋ ಮಾಹಿತಿ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶೇಷಗಿರಿ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶೇಷಗಿರಿ, ಆರೋಪಿ ರಫೀಕ್ಗಾಗಿ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ರು, ಈತ ಈಗ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಅನ್ನೋ ಮಾಹಿತಿ. ಡೀಟೇಲ್ಸ್ ಅನ್ನ ಕೊಡೋದಾದ್ರೆ. ಹೌದು ಅಶ್ವಿನಿ, ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರದಲ್ಲಿ ನಡೆದಂತ ಘಟನೆ. ನಿನ್ನೆ ಮಧ್ಯಾಹ್ನ ರಂಜಿತಾ ಬನ್ಸೋಡೆ ಎಂಬಾಕೆಯನ್ನ ರಫೀಕ್ ಇಮಾಮ್ ಸಾಬ್ ಕೊಲೆ ಮಾಡಿ ಪರಾರಿಯಾಗಿದ್ದ. ಇವತ್ತು ಬೆಳಗಿನ ಜಾವ ಕಾಜಲ್ವಾಡ ನಿಸರ್ಗ ಮನೆಯ ಅರಣ್ಯ ಪ್ರದೇಶದಲ್ಲಿ ರಫೀಕ್ ಇಮಾಮ್ ಸಾಬ್ನ ಮೃತದೇಹ ಪತ್ತೆಯಾಗಿದೆ. ಆತ ಆತ್ಮಹತ್ಯೆ ಮಾಡ್ಕೊಂಡಿರೋದು ಪೊಲೀಸರಿಗೆ ಗೊತ್ತಾಗಿರುವಂತದ್ದು. ನಿನ್ನೆ ಮಧ್ಯಾಹ್ನ ಈ ಒಂದು ಘಟನೆ ಆದ ಬಳಿಕ ಯಲ್ಲಾಪುರದಲ್ಲಿ ಒಂದ್ ರೀತಿಯ ಉದ್ವಿಗ್ನ ವಾತಾವರಣ ಕೂಡ ನಿರ್ಮಾಣ ಆಗಿತ್ತು. ಅದೇ ರೀತಿ ಆರೋಪಿಯ ಬಂಧನಕ್ಕಾಗಿ ಹಿಂದೂ ಸಂಘಟನೆ ಕಾರ್ಯಕರ್ತರು ಯಲ್ಲಾಪುರ ಬಂದ್ಗೆ ಕೂಡ ಇವತ್ತು ಕರೆ ನೀಡಿದ್ರು. ಈ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಈ ಒಂದು ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡು ಬಿಗಿ ಬಂದೋಬಸ್ತನ್ನು ಕೂಡ ಯಲ್ಲಾಪುರದಲ್ಲಿ ಮಾಡಿರುವಂತದ್ದು. ಅದಲ್ಲದೆ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬೇರೆ ಬೇರೆ ಭಾಗದಿಂದ ಪೊಲೀಸರನ್ನು ಕೂಡ ನಿಯೋಜಿಸಿದ್ದಾರೆ. ಈ ಮಧ್ಯೆ ಆರೋಪಿಯ ಬಂಧನಕ್ಕಾಗಿ ಪೊಲೀಸರು ಅಂದ್ರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪಕ್ನವರ ನೇತೃತ್ವದ ಒಟ್ಟು 4 ತಂಡಗಳನ್ನು ಕೂಡ ಮಾಡಲಾಗಿದೆ. ಆಲ್ ರೈಟ್ ಶೇಷಗಿರಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನಿನ್ನೆ ಮಹಿಳೆಯ ಕತ್ತು ಸೀಳಿ ಬರ್ಬರವಾಗಿ ಈ ರಫೀಕ್ ಅನ್ನುವಂಥವನ್ನ ಕೊಲೆ ಮಾಡಿದ ಆನಂತರದಲ್ಲಿ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾದವು. ಈ ಘಟನೆ ಕಾರಣ ಏನು ಅನ್ನುವಂಥದ್ದನ್ನ ಕೂಡ ತನಿಖೆ ಮಾಡಲಾಯಿತು.
ಈ ಘಟನೆಯ ಬಗ್ಗೆ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾದ ಬೆನ್ನಲ್ಲೇ ಇವತ್ತು ಯಲ್ಲಾಪುರ ಬಂದ್ಗೂ ಕೂಡ ಕರೆ ನೀಡಿದ್ರು ಹಿಂದೂಪರ ಸಂಘಟನೆಗಳು. ಎಲ್ಲ ಬೆಳವಣಿಗೆಗಳು ನಡೆದ ನಂತರದಲ್ಲಿ ಈ ಆರೋಪಿ ರಫೀಕ್ ತಲೆಮರೆಸಿಕೊಂಡಿದ್ದ. ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ರು. ಈಗ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಆತ ಅನ್ನುವಂಥ ಮಾಹಿತಿ. ಗಾಗಿ ದತ್ತು ಪಡೆದಿರುವಂತಹ ಮಗುವನ್ನ ಬಲಿ ಕೊಟ್ರು ಅನ್ನುವಂಥ ಒಂದಷ್ಟು ಆರೋಪಗಳು ಈಗ ಕೇಳಿ ಬರ್ತಾ ಇರೋದು. ನಿಧಿ ಸಿಗುತ್ತೆ ಅನ್ನುವಂಥ ಆಸೆಗಾಗಿ ಮಗುವನ್ನೇ ಬಲಿ ಕೊಡೋದಕ್ಕೆ ರೆಡಿ ಆಗಿದ್ರು, ಪೂಜೆ ಮಾಡ್ತಾ ಇದ್ರು ಅನ್ನೋ ಆರೋಪ. ಮಗು ಬಲಿ ಪೂಜೆ ಆರೋಪದಲ್ಲಿ ಮನೆ ಮೇಲೆ ದಾಳಿ ಮಾಡಿದ್ದಾರೆ. ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಕಂಡು ಬಂದಂತಹ ಚಿತ್ರಣಗಳನ್ನ ಗಮನಿಸ್ತಾ ಇದ್ರೆ ಅಲ್ಲಿ ಬಲಿಗಾಗಿ ಒಂದು ಪೂಜೆ ಮಾಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ನಡೆಸಿದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಬಳಿ ನಡೆದಿರುವಂತಹ ಘಟನೆ ಇದು. ದತ್ತು ಪಡೆದಿದ್ದಂತಹ ಮಗುವನ್ನ ಬಲಿ ಪಡೆದಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ 1 ಲಕ್ಷ ಹಣವನ್ನ ನೀಡಿ ಮಗುವನ್ನ ದತ್ತು ಪಡೆದಿದ್ದಾರೆ ಈ ದಂಪತಿ. ಕೋಲಾರ ಮೂಲದ ದಂಪತಿ ಸೈಯದ್ ಇಮ್ರಾನ್ 8 ತಿಂಗಳ ಹಿಂದೆ ಗಂಡು ಮಗುವನ್ನ ದತ್ತು ಪಡೆದಿದ್ರು. ನಿನ್ನೆ ಹುಣ್ಣಿಮೆ ಹಿನ್ನೆಲೆಯಲ್ಲಿ ಮಗುವನ್ನ ಬಲಿ ಕೊಟ್ಟಿದ್ದಾರೆ ಅನ್ನುವಂಥ ಆರೋಪ. ಮಕ್ಕಳ ಸಹಾಯವಾಣಿಗೆ ಸಂದರ್ಭದಲ್ಲಿ ಕರೆ ಮಾಡಿದ್ರು ಅಪರಿಚಿತರು. ಪರಿಶೀಲನೆ ಸಂದರ್ಭದಲ್ಲಿ ಮನೆಯಲ್ಲಿ ಗುಂಡಿ ತೆಗೆದು ಪೂಜೆ ಮಾಡಿರೋದು ಗೊತ್ತಾಗಿದೆ. ಪೂಜೆ ಹಿನ್ನೆಲೆಯಲ್ಲಿ ಶಿಶು ಕೇಂದ್ರಕ್ಕೆ ರವಾನಿಸಿ ಆನಂತರ ತನಿಖೆಯನ್ನ ಕೂಡ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ದಾಳಿಯನ್ನ ಮಾಡಿದ್ದಾರೆ. 12 ದಿವಸದ ಮಗು ಅದು. ಅವ್ರಿಗೆ ಒಂದು ಹೆಣ್ಣು ಒಂದು ಗಂಡ ಆಯಿತು. ಅವರು ನಮ್ಗೆ ಸಾಕಕ್ಕೆ ಶಕ್ತಿ ಇಲ್ಲ, ನೀವು ತಗೊಳ್ರಿ ಅಂತ ಗಂಡು ಮಗುಗೆ ಕೊಟ್ಟರು. ಅಷ್ಟೇ ಸರ್, ಅವ್ರು ಬರ್ದು ಕೊಟ್ಟರು. ಅದು ಏನೇನೋ ಅದು ನಾವು ತಗೊಂಡು ಬಂದ್ರಿ. ಯಾರನ್ನಾರೇ ಹಳ್ಳಕ್ಕೆ ಹಾಕಕ್ಕೆ ತಗೊಂಡು ಬರ್ತಾರೆ ಸರ್. ಯಾರು ಸರ್ ಹೇಳಿದ್ದದು? ಅದೇ ಯಾರು ಸುಳ್ಳು ಬೆಲೆಗೆ ಯಾರು ಕಂಪ್ಲೇಂಟ್ ಕೊಟ್ಟವ್ರೆ ಅದು ಹೇಳ್ಬೇಕು ನಮ್ಗೆ. ಇದೇ ಕರ್ಕೊಂಡು ಹೋದ್ರು, ಇದೇ ಹೇಳಕ್ಕ. ಇನ್ನೇನು ಹೇಳ್ತಾರೆ ಅವರು? ಮಗುಗೆ ನೋಡಕ್ಕೆ ಬಂದ್ರಿ ನೀವು ಮಗುಗೆ ತಗೊಂಡು ಹೋಗ್ಬೇಕಿತ್ತು. ಮನೆಯೆಲ್ಲ ಹುಡ್ಕಾಡಿದ್ದೀರಾ. ನಾವು ಕಳ್ರ ಸುಳ್ಬೇಲೆಗೆ ಯಾರ್ಕೆನಾರು ಹಿಡ್ಕೊಂಡಿದ್ದೀರಾ? 12 ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ.